ಕ್ರಿಸ್ತನ ಪ್ರೀತಿಗೆ ಪಾತ್ರರಾಗಿರುವಂಥ ಪ್ರೀತಿಯ ದೇವರ ಸಭೆಯೇ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ತಂದೆಯಾದ ದೇವರನ್ನು ನಾನು ಕೊಂಡಾಡುವಂಥವನಾಗಿದ್ದೇನೆ. ಅಷ್ಟು ಮಾತ್ರಕ್ಕಲ್ಲ, ನೀವೆಲ್ಲರಿಗೂ ನಮ್ಮ ಕ್ರಿಸ್ತನ ಹೆಸರಿನಲ್ಲಿ ಶುಭ ವಂದನೆಗಳನ್ನು ತಿಳಿಸುತ್ತಾ, ಇವತ್ತು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಹಳೆ ಒಡಂಬಡಿಕೆಯಿಂದ ಆಸಾಫನು ಬರೆದ 78ನೇ ಕೀರ್ತನೆಯನ್ನು, ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದ ಅದರ 10ರಿಂದ 14 ವಚನಗಳು, 78ನೇ ಕೀರ್ತನೆಯಲ್ಲಿ 1ರಿಂದ 8 ವಚನಗಳು ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ನಾವು ಧ್ಯಾನ ಮಾಡ್ತಿರುವಂಥ ತಲೆಬರಹ ಇವತ್ತು ಯಾರಿಗೆ ಎಂಬುದಾಗಿ ನೋಡುವಾಗ, ಕಳೆದ ಅನೇಕ ದಿನಗಳಿಂದ ಕ್ರಿಸ್ತನ ಅಂದರೆ ಶಿಲುಬೆಗೆ ಹಾಕಲ್ಪಡುವಂಥ ಯೇಸು ಕ್ರಿಸ್ತನ ಉದ್ದೇಶದ ಕುರಿತು ನಾವು ಧ್ಯಾನ ಮಾಡಿದ್ದೇವೆ ಕೆಲವು ಅಂಶಗಳ ಮೇಲೆ. ಅಷ್ಟು ಮಾತ್ರಕ್ಕಲ್ಲ, ನಾವು ಕಳೆದ 3 ದಿನಗಳಿಂದ ಅದೇ ಶಿಲುಬೆಗೆ ಹಾಕಲ್ಪಟ್ಟುವಂಥ ಯೇಸು ಕ್ರಿಸ್ತನ ಕರೆಯು ಯಾರೆಲ್ಲ ಜೀವನದಲ್ಲಿ ಎಂಬುದಾಗಿ ನೋಡುವಾಗ, ಶಿಷ್ಯರಿಗೆ ಮತ್ತು ನಿಕೋದೇಮನಿಗೆ, ಅದೇ ರೀತಿಯಲ್ಲಿ ಇನ್ನು ಪ್ರತ್ಯೇಕವಾಗಿ ಪೇತ್ರನ ವಿಷಯದಲ್ಲಿ ನಾವು ನೋಡಿದ್ದೇವೆ. ಇವತ್ತು ಆ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಕರೆಯು ಯಾರಿಗೆ ಎಂಬುದಾಗಿ ನೋಡುವಾಗ, ತಂದೆ ತಾಯಿಗಳಾಗಿರುವಂಥ, ಪಾಲಕರಾಗಿರುವಂಥ ಎಲ್ಲ ನಮಗೂ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಬನ್ನಿ ಹಾಗಾದರೆ ಇವತ್ತು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಒಂದು 78ನೇ ಕೀರ್ತನೆ ಐತಿಹಾಸಿಕ ಚರಿತ್ರೆಯನ್ನು ನೋಡುವುದಾದರೆ, ಪ್ರಿಯರೇ, ಈ ಒಂದು ಆಸಾಫನು ಇಸ್ರಾಯೇಲ್ನ ಒಂದು ಈ ಸಂಕಟದಲ್ಲಿ ಅಥವಾ ಅವರ ವಿಫಲತೆಯಲ್ಲಿ ಈ ಕೀರ್ತನೆಯನ್ನು ರಚಿಸಿದ್ದಾನೆ ಅಥವಾ ಬರೆದಿದ್ದಾನೆ ಎಂಬುದಾಗಿ ನಾವು ನೋಡ್ಬೋದು. ಯಾಕಂದರೆ ಆಗಾಗಲೇ ಅವರು ಆ ಒಂದು ಐಗುಪ್ತದ ಬಂಧನದಿಂದ ಬಿಡುಗಡೆ ಹೊಂದಿರುವಂಥ ವ್ಯಕ್ತಿಗಳಾಗಿದ್ದಾರೆ. ಅಷ್ಟು ಮಾತ್ರಕ್ಕಲ್ಲ, ಒಂದು ಕೆಂಪು ಸಮುದ್ರವನ್ನು ದಾಟಿ ಹೋಗಿರುವಂಥ ವ್ಯಕ್ತಿಗಳಾಗಿ ಕಾಣಬಹುದು. ಅದೆಲ್ಲದಕ್ಕಿಂತ ಶ್ರೇಷ್ಠವಾಗಿ ನೋಡೋದಾದರೆ, ಅರಣ್ಯದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಉದಾಹರಣೆಗೆ ಹೇಳಬೇಕಾದರೆ, ಪ್ರಿಯರೇ, ಹಗಲು ಮೇಘಸ್ತಂಭವಾಗಿ, ರಾತ್ರಿ ಅಗ್ನಿಸ್ತಂಭವಾಗಿ ದೇವರು ಅವರನ್ನು ನಡೆಸ್ಕೊಂಡು ಬಂದಿದ್ದಾನೆ. ಅವರಿಗೆ ಬೇಕಾಗಿರುವಂಥ ಆಹಾರವನ್ನು ಮನ್ನಾ ಎಂಬ ಆಹಾರವನ್ನು ಕೊಟ್ಟು ಅವರನ್ನು ತೃಪ್ತಿಗೊಳಿಸಿದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಅವರು ಬಟ್ಟೆ ಹರಿದು ಹೋಗಲಿಲ್ಲ ಅಥವಾ ಬಟ್ಟೆ ಹಳೆಯವಾಗಲಿಲ್ಲ, ಕೆರೆಯೂ ಸಹ ಸವಿದು ಹೋಗಲಿಲ್ಲ. ಆ ರೀತಿಯಾಗಿ ಶ್ರೇಷ್ಠವಾದ ಅನೇಕ ಅದ್ಭುತ ಕಾರ್ಯಗಳನ್ನು ಅವರು ಅನುಭವಿಸಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ವಾಗ್ದಾನ ಭೂಮಿಗೆ ಆಗಿರುವಂಥ ಕಾನಾನಿಗೆ ಅವರು ಪ್ರವೇಶ ಮಾಡಿ, ತದನಂತರ ಆಗಿರುವ ಸಂಬಂಧಪಟ್ಟಿರುವಂಥ ವಿಷಯಗಳ ಕುರಿತು ಇಲ್ಲಿ ಬರಿತಾ ಇದ್ದಾನೆ. ಏನಕ್ಕೆ ಎಂಬುದಾಗಿ ನೋಡುವಾಗ, ಅವೆಲ್ಲ ಅದ್ಭುತ ಕಾರ್ಯಗಳನ್ನು ಅವರ ಜೀವನದಲ್ಲಿ ನೋಡಿರುವಾಗ, ಅದಾದ ಮೇಲೆ ಸಹ ಅವರು ಏನು ಮಾಡಿದ್ದಾರೆ? ದೇವರನ್ನು ಮರೆತು ಬಿಟ್ಟಿದ್ದಾರೆ. ಪ್ರಿಯರೇ, ನೋಡ್ರಿ, ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಈ ಕೀರ್ತನೆಯು ಜಯದ ಕಾಲದಲ್ಲಿ, ವಿಜಯವನ್ನು ಹೊಂದಿಕೊಂಡಿರುವಂಥ ಕಾಲದಲ್ಲಿ ಬರೆಯಲ್ಪಟ್ಟಿದ್ದಲ್ಲ. ಆದರೆ ಅವರು ತಿರುಗಿ ಮತ್ತೆ ಮರು ವಿಫಲತೆ ಅಂತಾರಲ್ಲ, ಇಟ್ ಈಸ್ ರಿಪೀಟೆಡ್ ಫೇಲ್ಯೂರ್ಸ್ ಅನಂತರ ಬರೆಯಲ್ಪಟ್ಟಿದ್ದು. ಯಾಕಂದರೆ ಆಸಾಫನು ಆ ಒಂದು ಇತಿಹಾಸವನ್ನು ನೆನಪಿಸಿಕೊಂಡು ಹೇಳ್ತಾ ಇದ್ದಾನೆ ಎಂಬುದಾಗಿ ಆ ವಾಕ್ಯವನ್ನು ನಾವು ಓದಿದರೆ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ. ನೋಡಿರಿ, ನಮಗೆ ದೊಡ್ಡ ಅಪಾಯ ಏನೆಂಬುದಾಗಿ ನೋಡುವಾಗ, ನಮಗೆ ಅದು ಹೊರಗಿನ ಶತ್ರುವಲ್ಲ. ಆದರೆ ನಮಗಿರುವಂಥ ದೊಡ್ಡ ಅಪಾಯ ಏನೆಂಬುದಾಗಿ ನೋಡುವಾಗ, ಪ್ರಿಯರೇ, ನಾವು ಗಮನಿಸ್ಕೊಳ್ರಿ ಈ ಮಾತನ್ನು. ನಮ್ಮಲ್ಲಿರುವಂಥ ದೇವರು ಮಾಡಿರುವಂಥ ಕಾರ್ಯಗಳನ್ನು ಮರೆತು ಹೋಗುವಂಥದ್ದೇ ಭಯಂಕರವಾದ ಅಪಾಯ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಪ್ರಾಚೀನ ಇಸ್ರಾಯೇಲ್ನಲ್ಲಿ ತಂದೆಯರು ಆತ್ಮೀಯ ಶಿಕ್ಷಕರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯದ ಪ್ರಕಾರ ನೋಡಿದ್ರೆ, ಈ ತಂದೆ ತಾಯಿಯಂದರು ಏನು ಮಾಡಬೇಕು? ಪ್ರಾಮುಖ್ಯವಾಗಿ ತಂದೆ ಪ್ರತಿನಿತ್ಯವೂ ಸಹ ಧರ್ಮಶಾಸ್ತ್ರವನ್ನು ಅವರಿಗೆ ಬೋಧಿಸಬೇಕಾಗಿತ್ತು. ಅವರ ವಿಶ್ವಾಸ, ನಂಬಿಕೆ ಕಥೆಗಳನ್ನು ಮುಖಾಂತರ ಅವರ ಜೀವನದಲ್ಲಿ ದೇವರು ಏನೆಲ್ಲ ಮಾಡಿದಾನೋ ಅವರೆಲ್ಲ ಮಕ್ಕಳಿಗೆ ಹೇಳುವಂಥ ಒಂದು ಸಂದರ್ಭಗಳು ಅಲ್ಲಿದ್ದು. ಇದೆಲ್ಲ ನೋಡ್ರಿ, ಅದಾದ ನಂತರ ಏನಾಗ್ತಾ ಇದೆ ಅಲ್ಲಿ, ನಾನು ಹೇಳ್ತಾ ಇದ್ದೇನೆ, ಒಂದು ತಲೆಮಾರು, ಒಂದು ಜನರೇಷನ್, ಒಂದು ವೇಳೆ ಆ ಬೋಧನೆಯಲ್ಲಿ ವಿಫಲರಾದರೆ ಏನಾಗುತ್ತೆ ಎಂಬುದಾಗಿ ನೋಡುವಾಗ, ಈ ಇಸ್ರಾಯೇಲ್ರೆ ನಮಗೆ ಶ್ರೇಷ್ಠವಾದ ಉದಾಹರಣೆಯಾಗಿ ನೋಡ್ತಾ ಇದ್ದೇವೆ. ಆ ಒಂದು ವಿಗ್ರಹಾರಾಧನೆಗೆ ಬೀಳುವಂಥ ಅಥವಾ ದೇವರಿಂದ ದೂರ ಹೋಗುವಂಥ ಒಂದು ಸಂತತಿಯಾಗಿ ನಾವಿಲ್ಲಿ ಕಾಣಬಹುದು. ಉದಾಹರಣೆಗೆ ನೋಡ್ರಿ, ನಮ್ಮ ನ್ಯಾಯಾಧಿಪತಿಗಳ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳುವಂಥ ಮಾತೇನೆಂಬುದಾಗಿ ನೋಡುವಾಗ, 2ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಇಸ್ರಾಯೇಲರಿಗೋಸ್ಕರ ಅವರು ಆ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು, ಆತನು ಇಸ್ರಾಯೇಲಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. 11ನೇ ವಚನ ನೋಡ್ರಿ, ಈ ಇಸ್ರಾಯೇಲರು ಬಾಳನ ಪ್ರತಿಮೆಗಳನ್ನು ಪೂಜಿಸಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಕರ್ತನ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು, ಅಂದರೆ ತಮ್ಮ ಸುತ್ತಣ ಜನಾಂಗಗಳ ದೇವರುಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡಬಿದ್ದು ಯೆಹೋವನನ್ನು ರೇಗಿಸಿದರು. ಇಲ್ಲಿ ಇನ್ನೂ ಕೆಳಗೋತ ಅನೇಕ ಕಾರ್ಯಗಳನ್ನ ನೋಡ್ಬೋದು. ಸ್ಪಷ್ಟವಾಗಿ ನಾವು ಗಮನಿಸುವ ಮಾತೇನೆಂಬುದಾಗಿ ನೋಡುವಾಗ, ಇಸ್ರಾಯೇಲ್ರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ
ಬೇರೊಂದು ಸಂತತಿ ಅಲ್ಲಿ ಹುಟ್ಟಿತು ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರಿಯರೇ, ಇದಕ್ಕಿಂತ ಭಯಂಕರವಾದ ಕಾರ್ಯ ಯಾವುದಾದ್ರು ಇದೆಯಾ? ಅಷ್ಟೊಂದು ಅದ್ಭುತ ಕಾರ್ಯಗಳನ್ನು ಮಾಡಿರುವಂಥ ದೇವರನ್ನು ಮರೆತು ಬಿಟ್ಟಿದ್ದಾರೆ, ಅಥವಾ ಅರಿಯದವರು ಎಂಬುದಾಗಿ ವಾಕ್ಯ ಹೇಳ್ತಾರೆ. ಅಂದರೆ ಇಲ್ಲಿ ಯಾರು ವಿಫಲ? ಇಲ್ಲಿ ದೇವರ ವಿಫಲತೆಯನ್ನು ನಾವು ಕಾಣ್ತಾ ಇಲ್ಲ, ಆದರೆ ದೇವರು ಮಾಡಿರುವಂಥ ಶ್ರೇಷ್ಠ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ವಿವರಿಸದೆ, ಅವರಿಗೆ ಹೇಳದೆ, ಅವರಿಗೆ ತಿಳಿಸದೇ ಇರುವಂಥ ತಂದೆ ತಾಯಿಗಳ ವಿಫಲತೆಯನ್ನು ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು. ಪ್ರಿಯರೇ, ತಂದೆ ತಾಯಿಯಂದರು ಆ ನಂಬಿಕೆಯನ್ನು ಅವರು ಸಾರುವುದರಲ್ಲಿ, ಆ ವಿಶ್ವಾಸವನ್ನು ಸಾರಿ ಹೇಳುವುದರಲ್ಲಿ ಅವರು ವಿಫಲರಾಗಿದ್ದಾರೆ ಎಂಬುದಾಗಿ ನಾವು ಗಮನಿಸಬೇಕು. ಹಾಗಾದರೆ 78ನೇ ಕೀರ್ತನೆ ಒಂದು ಎಚ್ಚರಿಕೆ ಎಂಬುದಾಗಿ ನಾವು ನೋಡ್ಬೋದು. ನಂಬಿಕೆಯನ್ನು ಬೋಧಿಸುತ್ತಿದ್ದರೆ, ಒಂದು ವೇಳೆ ಅವರಿಗೆ ನಮ್ಮ ತಲೆಮಾರುಗಳಿಗೆ, ಬರುವಂಥ ತಲೆಮಾರುಗಳಿಗೆ, ಅವ್ರ ಕೆಳಗಿರುವಂಥ ತಂದೆ ನಮ್ಮ ಮಕ್ಕಳಿಗೆ ಅದನ್ನು ಹೇಳಿಕೊಡ್ತಿದ್ದಾರೆ, ಆ ರೀತಿಯಲ್ಲಿ ಅಲ್ಲಿ ಇಸ್ರಾಯೇಲ್ ಯಾವ ರೀತಿ ಮಾಡ್ತಾ ಇದ್ದು ಇತಿಹಾಸ ಪುನರಾವರ್ತವಾಗುವಂಥದ್ದಾಗಿದೆ. ಪ್ರೇರಿ, ಆವಾಗಲಾಗಿರ್ಬೋದು, ಇವಾಗಲಾಗಿರ್ಬೋದು, ಒಂದು ವೇಳೆ ದೇವರು ಮಾಡಿರುವಂಥ ಶ್ರೇಷ್ಠ ಕಾರ್ಯಗಳನ್ನು, ನಿನ್ನ ಜೀವನದಲ್ಲಿ ಮಾಡಿರುವಂಥ ಅದ್ಭುತ ಕಾರ್ಯಗಳನ್ನು ನಾವು ಆ ವಿಷಯಗಳಲ್ಲಿ ನಾವು ದೇವರ ಕೆಲಸಗಳನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸದೇ ಹೋದರೆ, ಅಲ್ಲಿ ಯಾವ ರೀತಿಯಲ್ಲಿ ಬೈಬಲ್ ಸತ್ಯವೇದ ಹೇಳ್ತಾ ಇದೆಯೋ, ದೇವರನ್ನು ಅರಿಯದ ಸಂತತಿ ಹುಟ್ಕೊಂಡಿದೆ ಎಂಬುದಾಗಿ ಬರುವಂಥ ದಿನಗಳಲ್ಲಿಯೂ ಸಹ ತಿರುಗಿ ಮತ್ತೆ ಆ ಒಂದು ಚರಿತ್ರೆ ಪುನರಾವರ್ತವಾಗುವಂಥದ್ದಾಗಿದೆ. ಈ ಮಾತನ್ನು ಸ್ಪಷ್ಟವಾಗಿ ನಿಮ್ಮ ಧ್ಯಾನದಲ್ಲಿ ಇಟ್ಕೋಬೇಕೆಂಬುದಾಗಿ ಹೇಳ್ತೇನೆ. ಎರಡನೇದಾಗಿ ನೋಡೋದಾದರೆ, ಹೊಸ ಒಡಂಬಡಿಕೆಗೆ ಬರೋದಾದರೆ ಪ್ರಿಯರೇ, ಇಲ್ಲಿ ಯೇಸು ಕ್ರಿಸ್ತನು ಕೆಲವು ವಿಷಯಗಳನ್ನು ಹೇಳ್ತಾನೆ 18ನೇ ಅಧ್ಯಾಯದಲ್ಲಿ. ಮೊದಲಿನಿಂದ ಅನೇಕ ವಿಷಯಗಳು ನಾವು ನೋಡ್ತಿದ್ದೀವಿ. ಇದರ ಚರಿತ್ರಿಕೆ ಈ ಒಂದು 18ನೇ ಇತಿಹಾಸದಲ್ಲಿ ನೋಡೋದಾದರೆ, ಇದು ಮೊದಲ ಶತಮಾನದಲ್ಲಿ ಯೇಸು ಕ್ರಿಸ್ತನ ಕಾಲದಲ್ಲಿ ಇರುವಂಥ ಈ ಒಂದು ವಾಕ್ಯವು ನೋಡೋದಾದರೆ ಆಗಿನ ಕಾಲದಲ್ಲಿ ಸಾಮಾಜಿಕವಾಗಿ ಮಕ್ಕಳಿಗೆ ಅಷ್ಟು ಮಹತ್ವ ಇದ್ದಿಲ್ಲ, ಬಹಳ ಕಮ್ಮಿ ಆ ಒಂದು ಸಂತತಿಯಲ್ಲಿ. ಅಷ್ಟು ಮಾತ್ರಕ್ಕಲ್ಲ, ಅವರನ್ನು ಅಲ್ಪ ಸ್ಥಾನದಲ್ಲಿರುವಂತೆ ನೋಡಲಾಗ್ತಾ ಇತ್ತು. ಆದರೆ ಯೇಸು ಕ್ರಿಸ್ತನು ಆ ಸಂಸ್ಕೃತಿಯನ್ನು ಬದಲಿಸಿದನು. ಯಾವ ರೀತಿಯಲ್ಲಿ ಎಂಬುದಾಗಿ ನೋಡುವಾಗ, ಅಲ್ಲಿ ಶಿಷ್ಯರು ಬಂದು ಮೊದಲನೇ ವರ್ಷದಿಂದ ನೀವು ಧ್ಯಾನ ಮಾಡಿದ್ರೆ ಗೊತ್ತಾಗುತ್ತೆ. ಶಿಷ್ಯರು ಬಂದು ಅಲ್ಲಿ ನಮ್ಮಲ್ಲಿ ಯಾರು ದೊಡ್ಡವನು ಎಂಬುದಾಗಿ ಕೇಳುವಾಗ, ಅಲ್ಲಿ ಯೇಸು ಕ್ರಿಸ್ತನು ಏನು ಮಾಡ್ತಿದ್ದಾನೆ, ಒಂದು ಚಿಕ್ಕ ಹುಡುಗನನ್ನು ಅವರ ಮಧ್ಯದಲ್ಲಿ ನಿಲ್ಲಿಸಿ, ಒಂದು ಮಗುವನ್ನು ನಿಲ್ಲಿಸಿ, ತದನಂತರ ಅವ್ರು ಹೇಳ್ತಿರುವಂಥ ಮಾತುಗಳು, ಚಿಕ್ಕವರಲ್ಲಿ ಒಬ್ಬನನ್ನು ಸಹ ತಿರಸ್ಕರಿಸಬೇಡ್ರಿ ಎಂಬುದಾಗಿ ಅನೇಕ ಉದಾಹರಣೆಗಳ ಮುಖಾಂತರ ಆತನು ಆ ವಾಕ್ಯವನ್ನು ಸ್ಪಷ್ಟವಾಗಿ ಅಲ್ಲಿ ವಿವರಣೆ ಉಪಮಾನ ರೀತಿಯಲ್ಲಿ ಆತನು ಹೇಳ್ತಾ ಇದ್ದಾನೆ. ನೋಡ್ರಿ, ತದನಂತರ ತಪ್ಪಿ ಹೋದ ಒಂದು ಕುರಿಯ ಉಪಮಾನವನ್ನು ಆತನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ಗಮನಿಸ್ರಿ, ತಪ್ಪಿ ಹೋದ ಕುರಿಯನ್ನು ಹುಡುಕುವಂಥ ಕುರುಬನನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದೇ ಕುರುಬನು ಮತ್ತೆ ಶಿಲುಬೆಗೆ ಹೋಗುವಂಥ ರಕ್ಷಕನೆಂಬುದಾಗಿ ಅಲ್ಲಿ ಗ್ರಹಿಸ್ಕೋಬೇಕಾಗಿದೆ. ಆದರೆ ಅಷ್ಟು ಮಾತ್ರಕ್ಕಲ್ಲ, ಇಲ್ಲಿ ಈ ಒಂದು ಉಪಮಾನವನ್ನು ನಾವು ಧ್ಯಾನ ಮಾಡೋದಾದರೆ ಪ್ರಿಯರೇ, ನಮ್ಮ ಇಂದು ತಂದೆ ತಾಯಿಗಳು ಮತ್ತು ಅಂದರೆ ಹಿರಿಯರಾಗಿರುವಂಥ ತಂದೆ ತಾಯಿಗಳಿಗೆ ಮಹತ್ವದ ಒಂದು ಸಂದೇಶವನ್ನು ನಾವಿಲ್ಲಿ ಕಾಣಬಹುದು. ಏನೆಂಬುದಾಗಿ ನೋಡುವಾಗ ಪ್ರಿಯರೇ, ಅಲ್ಲಿ 14ನೇ ವಚನದಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನದಲ್ಲಿ, ಈ ಒಂದು ಚಿಕ್ಕ ಮಕ್ಕಳಲ್ಲಿ ಒಬ್ಬನಾದರೂ ಏನಂತೆ ಅಲ್ಲಿ ನೋಡ್ರಿ, ಆ ಮಾತನ್ನು ನಾನು ತೋರಿಸ್ತೇನೆ. ಹಾಗೆಯೇ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ. ಒಬ್ಬನಾದರೂ ಅಂದರೆ ಏನು ಅರ್ಥ ಮಾಡ್ಕೋಬೇಕೆಂಬುದಾಗಿ ನೋಡುವಾಗ, ಒಂದು ಆತ್ಮಕ್ಕಾಗಿ ಸಹ ಶಿಲುಬೆಯನ್ನು ಆರಿಸಿಕೊಂಡಿದ್ದಾನೆ ನಮ್ಮ ಕರ್ತನು ಎಂಬುದಾಗಿ ನಾವು ಗಮನಿಸಬೇಕು. ಅಂದರೆ ಒಂದು ಆತ್ಮವು ಒಬ್ಬನಾದರೂ ನಶಿಸಿ ಹೋಗುವಂಥದ್ದು ದೇವರ ಉದ್ದೇಶವೂ ಅಲ್ಲ. ಈ ಮಾತನ್ನು ನಾವು ತಿಳ್ಕೊಂಡಾಗ ಅದರ ಸತ್ಯಾಂಶವು ನಾವು ತಿಳ್ಕೊಳ್ಳೋಕ್ಕೆ ಅರ್ಥವಾಗುತ್ತದೆ ಪ್ರಿಯರೇ. ಹಾಗಾದರೆ ನಮ್ಮ ಮಕ್ಕಳ ಆತ್ಮ ಅಥವಾ ಅವರ ಎಷ್ಟು ಅದು ಅಮೂಲ್ಯವಾದದ್ದು ಎಂಬುದಾಗಿ ವಾಕ್ಯದ ಮುಖಾಂತರ ದೇವರು ನಮಗೆ ಮಾತನಾಡ್ತಾ ಇದ್ದಾನೆ ಪ್ರಿಯರೇ. ಪ್ರಾಮುಖ್ಯವಾದ ಸಂದೇಶ, ಮೂರನೇ ವಿಷಯ ನೋಡುವಾಗ, ಮೊದಲನೇದಾಗಿ ನಾವು ಇಸ್ರಾಯೇಲರ ಇತಿಹಾಸವನ್ನು ನೋಡ್ಕೊಂಡಿದ್ದೇವೆ. ಎರಡನೇದಾಗಿ ಯೇಸು ಕ್ರಿಸ್ತನಲ್ಲಿರುವಂಥ ಉಪಮಾನವನ್ನು ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ ಪ್ರಾಮುಖ್ಯವಾಗಿ ಮುಖ್ಯ ಸಂದೇಶ, ಇವತ್ತು ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನು ತಂದೆ ತಾಯಂದರು ಮತ್ತು ಅಂದರೆ ನಾನು ಹೇಳಿರೋ ಪ್ರಕಾರ ತಂದೆ ತಾಯಿಗಳನ್ನು ಇವತ್ತು ಕರೀತಾ ಇದ್ದಾನೆ. ಯಾವ ರೀತಿಯಲ್ಲಿ ನೋಡುವಾಗ ಪ್ರಿಯರೇ, 78ನೇ ಕೀರ್ತನೆ ಅದು ವಿವರಿಸಿ ಹೇಳ್ರಿ, ಮಕ್ಕಳಿಗೆ ಅವತ್ತು ಮಾಡಿರುವಂಥ ಕಾರ್ಯಗಳನ್ನ ಹೇಳ್ರಿ ಎಂಬುದು ಕುರಿತಾಗಿ ನಾವು ನೋಡ್ತಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನೋಡುವಾಗ, ಚಿಕ್ಕ ಮಕ್ಕಳು ಒಬ್ಬನಾದರೂ ತಿರಸ್ಕರಿಸಬೇಡ್ರಿ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶಿಲುಬೆ ಹೇಳ್ತಾ ಇದೆ, ಅವರು ಸಾಯುವಷ್ಟು ಸಹ, ಅಂದರೆ ಅವ್ರಿಗೋಸ್ಕರ ಸಾಯುವಷ್ಟು ಮೌಲ್ಯವಂದರೆ ಅದರ ಬೆಲೆ, ಅವರ ಮಕ್ಕಳ ಒಂದು ಆತ್ಮನ ಅವಾಗಲೇ ಹೇಳಿದ್ನಲ್ಲ, ಅಷ್ಟು ಪ್ರಾಮುಖ್ಯವಾದದ್ದು ಎಂಬುದಾಗಿ ಇಲ್ಲಿ ನಮಗೆ ಆತನು ಸಾರಿ ಹೇಳ್ತಾ ಇದ್ದಾನೆ. ಇದು ಸಾಮಾನ್ಯವಾದಂಥ ಕರೆಯಾಗಿ ನಾವು ಸ್ವೀಕಾರ ಮಾಡಬಾರ್ದು ಪ್ರಿಯರೇ, ಆದರೆ ಇದು
ಪರಿಶುದ್ಧಾತ್ಮನ ಶ್ರೇಷ್ಠವಾದ ಕರೆಯಾಗಿದೆ ನಮ್ಮ ಜೀವನದಲ್ಲಿ ತಂದೆ ತಾಯಿಗಳಿಗೆ. ನೋಡ್ರಿ, ಇತಿಹಾಸದಿಂದ ಪ್ರಾಮುಖ್ಯವಾಗಿ 3 ಎಚ್ಚರಿಕೆಗಳನ್ನು ನಾನಿಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ಪ್ರಿಯರೇ, ಮಾರ್ಗದರ್ಶನವಿಲ್ಲದೆ ತಲೆಮಾರು ದಾರಿ ತಪ್ಪುವಂಥದ್ದಾಗಿದೆ. ಮೊದಲನೇದಾಗಿ ಏನ್ರಿ, ಮಾರ್ಗದರ್ಶನ ಇಲ್ಲದಿದ್ದರೆ ಏನು, ತಲೆಮಾರುಗಳು ದಾರಿ ತಪ್ಪುತ್ತೆ. ವಾಕ್ಯದಲ್ಲಿ ಒಂದು ಕಡೆ ಹೇಳ್ತಾ ಇದ್ದಾನಲ್ಲ, ಆಲೋಚನೆ ಕೊಡುವವರು ಇಲ್ಲದಿದ್ದಾಗ ಅಲ್ಲಿ ಬಿದ್ದು ಹೋಗುವಂಥದ್ದು ನಾವು ಇದೆ ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಎಲ್ಲಿ ಅಧಿಕವಾದ ಆಲೋಚನೆಕರ್ತರು ಜ್ಞಾನವನ್ನು ಹೇಳುವಂಥವ್ರು ಇದ್ದಾರೋ ಅಲ್ಲಿ ಅಭಿವೃದ್ಧಿ ಎಂಬುದಾಗಿ, ಅಲ್ಲಿ ಆಶೀರ್ವಾದ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿ ಮಾರ್ಗದರ್ಶನ ಇಲ್ಲದಿದ್ದರೆ ತಲೆಮಾರು ತಪ್ಪು ಹೋಗುವಂಥದ್ದು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಿದ್ದೇವೆ. ಅದ್ಭುತಗಳನ್ನು ಕಂಡ ಇಸ್ರಾಯೇಲರು ಮಕ್ಕಳಿಗೆ ಏನಾಗ್ತಿದ್ದಾರೆ, ಇಲ್ಲಿ ವಿಗ್ರಹಾರಾಧನೆಗೆ ಬಿದ್ದು ಹೋಗಿದ್ದಾರೆ. ಅಷ್ಟು ಮಾತ್ರಕ್ಕಲ್ಲ, ಒಂದು ವಿಷಯವನ್ನು ಗಮನಿಸ್ರಿ, ಆತ್ಮೀಯ ಅನುಭವವು ಸ್ವಯಂಚಾಲಿತವಾಗಿ ಅದು ಮಕ್ಕಳಿಗೆ, ನಮ್ಮ ಆತ್ಮೀಯ ಅನುಭವ ಸ್ವಯಂಚಾಲಿತವಾಗಿ ಮಕ್ಕಳಿಗೆ ಹೋಗುತ್ತದಾ? ಹೋಗೋದಿಲ್ಲ. ಆದರೆ ಅದು ಯಾವಾಗ ಹೋಗುತ್ತೆ ಎಂಬುದಾಗಿ ನೋಡುವಾಗ, ನಮ್ಮ ಜೀವನದಲ್ಲಿ ನಂಬಿಕೆಯನ್ನು, ನಮ್ಮ ವಿಶ್ವಾಸವನ್ನು ಉದ್ದೇಶಪೂರ್ವಕವಾಗಿ ಅವರಿಗೆ ಒಂದು ಸಮಯವನ್ನು ಕೊಟ್ಟು ಅವರಿಗೆ ಬೋಧಿಸಿದಾಗ, ಅವರಿಗೆ ಸಾರಿ ತಿಳಿಸಿದಾಗ ಮಾತ್ರ ಅದು ಹೋಗುವಂಥದ್ದಾಗಿದೆ. ಎರಡನೇದಾಗಿ ನೋಡ್ರಿ, ನಾನು ಭಾಳ ಆಳವಾಗಿ ಹೋಗ್ತಾ ಇಲ್ಲ. ಎರಡನೇದು, ಸಂಸ್ಕೃತಿಯ ಪ್ರಭಾವವು ಬಹಳ ಬಲವಾಗಿದೆ ಈ ಲೋಕದಲ್ಲಿ. ನೋಡ್ರಿ, ಈ ಲೋಕದಲ್ಲಿ ನಡುವಂಥ ಕಾರ್ಯಗಳು ಮಕ್ಕಳನ್ನು ಬಹಳ ಪ್ರೇರಣೆ ಮಾಡುವಂಥದ್ದಾಗಿದೆ. ಪ್ರಾಮುಖ್ಯವಾಗಿ ನೋಡ್ರಿ, ಆಗಿನ ಕಾಲದಲ್ಲಿ ನೋಡುವಾಗ ಕಾನಾನ ಸಂಸ್ಕೃತಿ ವಿಗ್ರಹಾರಾಧನೆ ಮತ್ತು ಅನೈತಿಕತೆಯಿಂದ ತುಂಬಿಕೊಂಡಿದ್ದರೆ, ಇಂದಿನ ಒಂದು ಕಾನಾನು ನಮ್ಮ ಜೀವನದಲ್ಲಿ, ನಮ್ಮ ಮಕ್ಕಳ ಜೀವನದಲ್ಲಿ ಏನೆಂಬುದಾಗಿ ನೋಡುವಾಗ ನಮಗೆಲ್ಲರಿಗೂ ಗೊತ್ತಿರುವಂಥ ಮಾತು, ಅದು ಸಾಮಾಜಿಕ ಜಾಲತಾಣ, ಅಂದರೆ ಸೋಷಿಯಲ್ ಮೀಡಿಯಾ ಎಂಬುದಾಗಿ, ಅಥವಾ ಮೊಬೈಲ್ ಅಥವಾ ಎಂಟರ್ಟೈನ್ಮೆಂಟ್. ಇವತ್ತು ಅಷ್ಟು ಮಾತ್ರಕ್ಕಲ್ಲ, ಲೌಕಿಕ ಚಿಂತನೆ ಯಾವ ರೀತಿ ಇದೆ, ಪ್ರಪಂಚವು ಯಾವ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ದಾರಿ ತಪ್ಪಿಸ್ತಾ ಇದೆ ಎಂಬುದಾಗಿ ನೋಡುವಾಗ ಭಯಂಕರ ಪ್ರೀತಿಯಲ್ಲಿ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ಇವತ್ತು ಶ್ರೇಷ್ಠವಾದ, ಅಂದರೆ ಇರುವಂಥ ರೀತಿಯಲ್ಲಿ ಸಂದೇಶ ಸಾರಿ ಹೇಳುವಂಥ ಇವತ್ತು ಮೀಡಿಯಾ ಚಾನಲ್ಸ್ಗಳು, ಅನೇಕ ಮೀಡಿಯಾ ಚಾನಲ್ಸ್ಗಳಲ್ಲಿ ಇವತ್ತು ಮಕ್ಕಳ ದಾರಿ ತಪ್ಪಿಸುವಂಥ ಒಂದು ಮೀಡಿಯಾ ಆಗಿ ನಾವು ಕೆಲವರನ್ನು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಅವರು ಮಾತ್ರ ಅಲ್ಲ, ಅನೇಕ ಎಂಟರ್ಟೈನ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು. ಪ್ರಿಯರೇ, ನಾವು ಗಮನಿಸ್ರಿ, ಆ ಒಂದು ಕುತೂಹಲವನ್ನು ಹುಟ್ಟಿಸಿ ಅವರಲ್ಲಿ ಇಲ್ಲದೇ ಇರುವಂಥ ಒಂದು ವಿಷಯಗಳನ್ನು ರೇಕೆತ್ತಿಸುವ ಅಂಶಗಳನ್ನು ಹಿಡಿದುಕೊಂಡು ಇವತ್ತು ಅನೇಕ ಶೋಗಳು ಇವತ್ತು ನಡೀತಾ ಇದ್ದಾವೆ. ಯಾವುದು ಹೆಸರನ್ನು ತೆಗೆದುಕೊಳ್ಳೋಕ್ಕೆ ನನಗೆ ಇಷ್ಟಪಡುವುದಿಲ್ಲ, ಆದರೆ ಅನೇಕ ವ್ಯರ್ಥ ಆಕರ್ಷಣೆಗಳಿಗೆ ಒಳಪಡುವ ರೀತಿಯಲ್ಲಿ ಇವತ್ತು ಮೀಡಿಯಾ ಕೆಲಸ ಮಾಡ್ತಾ ಇದೆ. ಪ್ರಿಯರೇ, ನಾವು ಗಮನಿಸ್ರಿ, ಇದು ಬಹಳ ದೊಡ್ಡ ಕಾನೂನಾಗಿ ನಮ್ಮ ಮಕ್ಕಳ ಜೀವನದಲ್ಲಿ ನಾವು ನೋಡಬಹುದು. ನೋಡ್ರಿ, ಇವತ್ತು ನಮ್ಮ ಮಕ್ಕಳನ್ನು ನಾವು ಸರಿಯಾಗಿ ರೂಪಿಸದಿದ್ದರೆ ಈ ಒಂದು ಪ್ರಪಂಚದ ಸಂಸ್ಕೃತಿ ಮಕ್ಕಳನ್ನು ರೂಪಿಸುವಂಥದ್ದಾಗಿದೆ. ಆ ಪ್ರಾಪಂಚಿಕ ಸಂಸ್ಕೃತಿ ನಮ್ಮ ಮಕ್ಕಳನ್ನು ಶಿಲುಬೆಗೆ ಕರೆದೊಯ್ಯುವಂಥದ್ದು ಅಲ್ಲ. ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಶಕ್ತಿ ಅದಕ್ಕೆ ಇಲ್ಲ. ಮೂರನೇ ವಿಷಯ ನೋಡ್ರಿ, ಒಂದು ಆತ್ಮ ಅದು ಶಾಶ್ವತವಾದ ಮೌಲ್ಯವನ್ನು, ಶಾಶ್ವತವಾದ ಬೆಲೆಯನ್ನು ಹೊಂದಿಕೊಂಡಿದೆ ಎಂಬುದಾಗಿ ನಾವು ಗಮನಿಸಬೇಕು. ನಾವು ಧ್ಯಾನ ಮಾಡಿರುವಂಥ ಉಪಮಾನದಲ್ಲಿ ಯೇಸು ಕ್ರಿಸ್ತನಲ್ಲಿ 99 ಕುರಿಗಳನ್ನು ಬಿಟ್ಟು ಒಂದನ್ನು ಹುಡುಕಲಿಕ್ಕೆ ಹೋಗಿದ್ದಾನೆ ಆ ಕುರುಬನ ಕುರಿತು ಆತನು ಹೇಳ್ತಾ ಇದ್ದಾನೆ. ಶಿಲುಬೆಯಲ್ಲೂ ಸಹ ಯೇಸು ಕೇವಲ ಒಂದು ಚಿಕ್ಕದಾಗಿರುವಂಥ ಯಾವುದೋ ಒಂದು ರಿಸ್ಕ್ ತಗೊಂಡು ಅಥವಾ ಅಪಾಯ ತಗೊಂಡು ಆತನು ಕಾರ್ಯವನ್ನು ಮಾಡಿಲ್ಲ. ಆದರೆ ಆ ಒಂದು ಆತ್ಮಕ್ಕೋಸ್ಕರ ಸಹ ಆತನು ತನ್ನ ಪ್ರಾಣವನ್ನೇ ಕೊಟ್ಟನು. ಈ ಸತ್ಯಾಂಶವನ್ನು ನಾವು ತಿಳ್ಕೋಬೇಕು ಪ್ರಿಯರೇ. ನಮ್ಮ ಮಗುವಿನ ಆತ್ಮ ಮತ್ತೊಂದು ಸಾರಿ ಎಷ್ಟು ಅಮೂಲ್ಯವಾಗಿದೆ ಎಂಬುದಾಗಿ ಆ ವಿಷಯವನ್ನು ನಾವು ತಿಳ್ಕೋಬೇಕು. ಹಾಗಾದರೆ ನಾವು ಮಾಡಬೇಕಾಗಿರುವಂಥ ಕೆಲಸ ಏನೆಂಬುದಾಗಿ ನೋಡುವಾಗ, ಇವತ್ತು ನಾವು ಶ್ರಮೆ ಮರಣ ಪುನರುತ್ಥಾನ ಶಿಲುಬೆಯ ಧ್ಯಾನಗಳು ನಾವು ಮಾಡ್ತಾ ಇದ್ದೇವೆ. ಶಿಲುಬೆಯ ಆಕಾರದ ಅಥವಾ ಶಿಲುಬೆಯ ನೆರಳಿನ, ಶಿಲುಬೆಯ ಹೆಜ್ಜೆಯ ಒಂದು ಪೋಷಕತ್ವವನ್ನು, ಅಂದರೆ ಪೋಷಣೆ, ನಮ್ಮ ಮಕ್ಕಳಿಗೆ ಆ ರೀತಿಯ ಪೋಷಕರಾಗಿ ನಾವು ಇರಬೇಕೆಂಬುದಾಗಿ ಹೇಳ್ತಾ ಇದ್ದೇನೆ. ಯಾಕೆ ಎಂಬುದಾಗಿ ನೋಡುವಾಗ ಸ್ಪಷ್ಟವಾಗಿ ಗಮನಿಸಿರಿ ಪ್ರಿಯರೇ, ಶಿಲುಬೆ ಎಂಬುದಾಗಿ ನೋಡುವಾಗ ಅನೇಕ ವಿಷಯಗಳಿದ್ದಾವೆ. ಅದರಲ್ಲಿ ಪ್ರಾಮುಖ್ಯವಾಗಿರುವಂಥ ಕೆಲವು ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ, ಶಿಲುಬೆ ಏನೆಂಬುದಾಗಿ ನೋಡುವಾಗ ಪ್ರಿಯರೇ, ಒಂದು ಸ್ಯಾಕ್ರಿಫೈಸಲ್ ಪ್ರೆಸೆನ್ಸ್ ಎಂಬುದಾಗಿ ನೋಡಬಹುದು. ತ್ಯಾಗಪೂರ್ಣವಾಗಿರುವಂಥ ಸನ್ನಿಧಾನವನ್ನು ಅಲ್ಲಿ ನಾವು ಕಾಣಬಹುದು. ಯೇಸು ಕ್ರಿಸ್ತನು ಮಾಡಿರುವಂಥ ಎಷ್ಟೊಂದು ಶ್ರೇಷ್ಠವಾದ ತ್ಯಾಗವು ನಮಗೆ ಅಲ್ಲಿ ಕಾಣಬರುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ಎರಡನೇದಾಗಿ ನೋಡುವಾಗ ಶಿಲುಬೆಯಲ್ಲಿ ಆತನ ಸಹನೆಯನ್ನು ನಾವು ಕಾಣಬಹುದು ಪ್ರಿಯರೇ. ಎಷ್ಟೆಲ್ಲ ಹಿಂಸೆ ಮಾಡಿದರು, ಎಷ್ಟೆಲ್ಲ ಆತನನ್ನು ಹೊಡೆದರು, ಅಷ್ಟೆಲ್ಲ ಆತನ ಮುಖಕ್ಕೆ ಗುದ್ದಿದರು, ಹೀಯಾಳಿಸಿದರು. ಆ ರಾತ್ರಿಯಿಂದ ನಾವು ಅದು ಮುಂದಿನ ದಿನಗಳಲ್ಲಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಮರುದಿನ ಆ ಒಂದು ಕೋರ್ಟಲ್ಲಿ ಆತನ ಕಡೆಯಿಂದ, ಪಿಲಾತನ ಕಡೆಯಿಂದ ಇನ್ನೊಬ್ಬರ ಕಡೆಗೆ ಸುತ್ತಾಡಿಸಿದರು. ಆ ಒಂದು ಶಿಲುಬೆಯನ್ನು, ಹೋರಲಾರದಾಗಿರುವಂಥ ಆ ಶಿಲುಬೆಯನ್ನು
ಆತನ ಹೆಗಲ ಮೇಲೆ ಇಟ್ಕೊಂಡು ಆ ಯೆರೂಶಲೇಮ್ ಬೀದಿಗಳಲ್ಲಿ ಮುಖಾಂತರ ಆ ಗೊಲ್ಗೊಥಾವರೆಗೂ ಅನೇಕ ಹಿಂಸೆಗಳನ್ನು ಆತನು ಮಾಡಿದ್ದಾರೆ ಪ್ರಿಯರೇ. ಅದೆಲ್ಲವನ್ನು ಆತನು ಸಹಿಸಿಕೊಂಡಿರುವಂಥ ವ್ಯಕ್ತಿಯಾಗಿ ಕಾಣ್ತಾ ಇದ್ದಾವೆ. ಹಾಗಾದರೆ ಮೂರನೇದಾಗಿ ನೋಡುವಾಗ ಪ್ರಿಯರೇ, ಇಲ್ಲಿ ನೋಡ್ರಿ, ಮೊಟ್ಟ ಮೊದಲನೇದಾಗಿ ಆತನ ತ್ಯಾಗ ನೋಡುವಾಗ ಯೇಸು ಕ್ರಿಸ್ತನು ನಾವು ನೋಡ್ರಿ, ಆತನು ನಮ್ಮನ್ನು ಆಕಾಶದಲ್ಲಿ ಕುಂತ್ಕೊಂಡು ಒಂದು ಆಜ್ಞೆ ಮಾಡಿಲ್ಲ. ಆತನ ತ್ಯಾಗ ಯಾವ ರೀತಿ ಇದೆ ಎಂಬುದಾಗಿ ನಾನು ವಿವರಣೆ ಮಾಡ್ತಾ ಇದ್ದಾನೆ. ಆತನ ತ್ಯಾಗ, ಆತನ ಪ್ರೀತಿ ನೋಡ್ರಿ, ಪರಲೋಕವನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ತನ್ನ ಮಹಿಮೆಯನ್ನು ಬಿಟ್ಟು ನನ್ನನ್ನು ಪ್ರೀತಿಸಿ ಮಾನವನಿಗೋಸ್ಕರ ನಶಿಸಿ ಹೋಗ್ತಿರುವಂಥ ಈ ಲೋಕಕ್ಕೋಸ್ಕರ ತನ್ನನ್ನು ತಾನು ಬರಿದಾಗಿ ಮಾಡಿಕೊಂಡು ತಗ್ಗಿಸಿಕೊಂಡು ಈ ಲೋಕಕ್ಕೆ ಬಂದು ಮಾನವರಲ್ಲಿ ಮಾನವನಾಗಿ ಜೀವಿಸಿದ್ದಾನೆ. ಹಾಗಾದರೆ ಆ ತ್ಯಾಗದ ಮುಖಾಂತರ ನಾವು ತಿಳ್ಕೊಬೇಕಾಗಿರೋ ವಿಷಯ ಎಂಬುದಾಗಿ ನೋಡುವಾಗ ಮಕ್ಕಳಿಗೆ ಬೇಕಾಗಿರುವಂಥ ಸಮಯವನ್ನು ನಾವು ಕೊಡಬೇಕು. ಯಾಕೆ ಹೇಳ್ತದೆ ನೋಡ್ರಿ, ಯೇಸು ಕ್ರಿಸ್ತ ನಮಗೋಸ್ಕರ ಎಳೆದು ಬಂದು ನಮಗೋಸ್ಕರ ಸಮಯವನ್ನು ಕೊಟ್ಟು ಲೋಕದಲ್ಲಿ ಜೀವಿಸಿ ಎಲ್ಲ ಕಾರ್ಯಗಳನ್ನು ಮಾಡೋದಾದರೆ, ಇವತ್ತು ತಂದೆಗಳಿಗೆ ಅನೇಕ ಮಂದಿಗೆ ಸಮಯವಿಲ್ಲರಿ ಮಕ್ಕಳಿಗೋಸ್ಕರ. ಅವರೇ ಅವ್ರ ಬ್ಯುಸಿ, ಅವರೇ ಅವ್ರ ಮೊಬೈಲು, ಅವರೇ ಅವರ ಒಂದು ಪ್ರಪಂಚನೇ ಬ್ಯಾರ್ದವ್ರದ್ದು. ಮಕ್ಕಳ ಬಗ್ಗೆ ಕಾಳಜಿ ಇಲ್ಲದ ತಂದೆಗಳು ಎಷ್ಟೋ ಮಂದಿ ಇವತ್ತಿದ್ದಾರೆ. ವಾಕ್ಯದ ಮುಖಾಂತರ ಇವತ್ತು ನಿನಗೂ ನನಗೂ ದೇವರ ವಾಕ್ಯ ಎಚ್ಚರಿಸ್ತದೆ ಪ್ರಿಯರೇ. ಮಕ್ಕಳು ಒಂದೊಂದು ಆತ್ಮ ಬಹಳ ಪ್ರಾಮುಖ್ಯವಾಗಿದೆ. ಹಾಗಾದರೆ ಅವರಿಗೆ ಬೇಕಾಗಿರುವಂಥ ಸಮಯವನ್ನು ನಾವು ಕೊಡ್ತಾ ಇದ್ದೀವ? ಅವರಿಗೆ ಬೇಕಾಗಿರುವಂಥ ಪ್ರೀತಿಯನ್ನು ನಾವು ಒದಗಿಸ್ತಾ ಇದ್ದೇವ? ಆತ್ಮೀಯ ಮಾರ್ಗದರ್ಶನ ನಾವು ಇವೆಲ್ಲ ಕೊಡ್ತಾ ಇದ್ದೀವ ಪ್ರಿಯರೇ? ಯೇಸು ಕ್ರಿಸ್ತನ ತ್ಯಾಗವು, ಯೇಸು ಕ್ರಿಸ್ತನ ಪ್ರೀತಿಯು ಈ ಶಿಲುಬೆ ನಮ್ಮ ಮುಖಾಂತರ ನಮಗೆ ತೋರಿ ಬರ್ತಾ ಇದೆ. ಅದೇ ತ್ಯಾಗ, ಅದೇ ಪ್ರೀತಿ ನಮ್ಮ ಮಕ್ಕಳಿಗೆ ಆತನು ಮಾಡಿರುವಂಥ ಕಾರ್ಯವನ್ನು ನಾವು ಸಹ ಮಕ್ಕಳಿಗೆ ತೋರಿಸಬೇಕೆಂಬುದಾಗಿ ಇವತ್ತು ಯೇಸು ಕ್ರಿಸ್ತನನ್ನು ನನ್ನ ತಂದೆ ತಾಯಿಗಳಾಗಿರುವಂಥ ನಮಗೆ ಆತನು ಕರೀತಾ ಇದ್ದಾನೆ ಪ್ರಿಯರೇ. ಎರಡನೇದಾಗಿ ನೋಡುವ, ನಾನು ಆವಾಗಲೇ ಹೇಳಿದ ಪ್ರಕಾರ ಸಹನೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ಸಹನೆ ನಾವು ನೋಡಿದ್ದೇವೆ. ನೋಡಿದ್ರೆ, ಮಕ್ಕಳು ಕೆಲವು ಸಾರಿ ಪ್ರಶ್ನಿಸಿದಾಗ ಅವರಿಗೆ ಉತ್ತರ ಕೊಡಲಿಕ್ಕೆ ನಮ್ಮ ಹತ್ರ ಸಹನೆ ಇರುವುದಿಲ್ಲ. ಅವರ ಕೆಲವು ಸಂದೇಶಗಳು ಅವ್ರು ಕೇಳುವಾಗ ನಮ್ಮ ಹತ್ರ ಉತ್ತರ ಕೊಡಲಿಕ್ಕೆ ಸಹನೆ ಇರೋದಿಲ್ಲ, ಸಮಯವೇ ಇರುವುದಿಲ್ಲ. ಅಷ್ಟು ಮಾತ್ರ ಕೆಲವು ಸಾರಿ ತಪ್ಪು ಮಾಡುವಂಥ ಮಕ್ಕಳಾಗಿರ್ತಾರೆ. ಅಷ್ಟಕ್ಕೆ ಅಲ್ಲ, ಕೆಲವು ಸಾರಿ ಆತ್ಮೀಯತೆಯಿಂದ ಒಂದು ಲೌಕಿಕ ವಿಚಾರಗಳಲ್ಲಿ ಬಿದ್ದು ಹೋಗುವಂಥ ಮಕ್ಕಳಾಗಿ ಅವರು ಕೆಲವು ಸಂದರ್ಭದಲ್ಲಿ ಇರಬಹುದು. ಆದರೆ ಅಂಥ ಸಂದರ್ಭದಲ್ಲಿ ಅವರನ್ನು ನಾವು ಬಿಟ್ಟು ಬಿಡುವಂಥದ್ದಲ್ಲ. ಆದರೆ ನಾವು ಸಹನೆಯಿಂದ ತಿದ್ದುಪಡಿಸಬೇಕಾಗಿರುವಂಥ ಜವಾಬ್ದಾರಿ ಇವತ್ತು ನಿನಗೂ ನನಗೂ ದೇವರು ಕೊಡ್ತಾ ಇದ್ದಾನೆ ಪ್ರಿಯರೇ. ನೋಡಿರಿ, ತಿದ್ದುಪಡಿ ಪ್ರತಿಯೊಂದು ವಿಷಯದಲ್ಲಿ ನಾವೇನು ಮಾಡಬೇಕು? ಕೇವಲ ತಿದ್ದುಪಡಿ ಮಾತ್ರ ಅಲ್ಲ, ಆ ತಿದ್ದುಪಡಿ ಪ್ರೀತಿಯಿಂದ ನಾವು ಅವಾಗಲೇ ಶಿಲುಬೆಯ ಹೆಜ್ಜೆಯ ನೆರಳು ಎಂಬುದಾಗಿ ನೋಡ್ತಾ ಇದ್ದಾನೆ. ಶಿಲುಬೆ ಹೆಜ್ಜೆಯ ನೆರಳು ಏನೆಂಬುದಾಗಿ ನೋಡುವಾಗ ಆ ಶಿಲುಬೆ ತ್ಯಾಗಪೂರ್ವಕ, ಶಿಲುಬೆ ಒಂದು ಸ್ಯಾಕ್ರಿಫೈಸ್, ಶಿಲುಬೆ ಒಂದು ಲವ್, ಶಿಲುಬೆ ಒಂದು ಪೇಷನ್ಸ್. ಇವೆಲ್ಲ ಕಾರ್ಯಗಳು ನಮ್ಮ ಮಕ್ಕಳ ಜೀವನದಲ್ಲಿ ಅವುಗಳನ್ನಿಟ್ಟುಕೊಂಡು ಕೇವಲ ಶಿಕ್ಷೆ ಅಲ್ಲ, ತಿದ್ದುಪಡಿ ಕೇವಲ ಏನು ಆ ಒಂದು ಕೋಪದಿಂದ ಅಥವಾ ಒಂದು ನಮ್ಮ ಉಗ್ರತೆಯಿಂದ ಇರಬಾರ್ದು. ಆದರೆ ಆ ಒಂದು ತಿದ್ದುಪಡಿ ಯಾವ ರೀತಿ ಇರಬೇಕಂದ್ರೆ, ನಮ್ಮ ಪ್ರೀತಿ, ನಮ್ಮ ಸಹನೆ, ನಮ್ಮ ಸ್ಯಾಕ್ರಿಫೈಸ್, ಸಮಯ ಎಲ್ಲವನ್ನೂ ಅವರಿಗೆ ಮಿಳಿತವಾಗಿ ಅವರಿಗೆ ತೋರಿಸ್ಕೊಟ್ಟಾಗ ಮಾತ್ರ ಬಿದ್ದು ಹೋಗಿರುವಂಥ ಮಕ್ಕಳು ಅಥವಾ ದೂರವಾಗಿ ಹೋಗಿರುವಂಥ ಮಕ್ಕಳು ತಿರುಗಿ ಮತ್ತೆ ಆತ್ಮೀಯ ಜೀವನದಲ್ಲಿ ಅವರನ್ನು ಪುನಃಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ವಿಷಯಗಳನ್ನು ಗಮನಿಸಬೇಕೆಂಬುದಾಗಿ ನಾನು ನೋಡ್ತಾ ಇದ್ದೇನೆ. ಮೂರೇ ವಿಷಯ ನೋಡುವಾಗ ಪ್ರಿಯರೇ, ಶಿಲುಬೆಯ ನೆರಳು ಅದೇನೆಂಬುದಾಗಿ ನೋಡುವಾಗ ಬದುಕಿನ ಮೂಲಕ ಬೋಧನೆ. ಯಾರ ಬದುಕು? ಯೇಸು ಕ್ರಿಸ್ತ ತನ್ನ ಬದುಕಿನ ಮೂಲಕ ನಮಗೆಲ್ಲವನ್ನು ಹೇಳಿಕೊಟ್ಟಿದ್ದಾನೆ. ಸುಮ್ಮನೆ ಆತನು ಹೇಳಿಲ್ಲ, ಆತನು ಮಾಡಿ ಅನುಭವಿಸಿ ತೋರಿಸಿಕೊಟ್ಟಿದ್ದಾನೆ ಪ್ರಿಯರೇ ತನ್ನ ಜೀವನದಲ್ಲಿ, ಲೋಕದಲ್ಲಿರುವಾಗ ಶಿಲುಬೆಯವರೆಗೂ ಸಹ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿಯೂ ಸಹ ಮಕ್ಕಳಿಗೆ ನಾವು ಏನೋ ಮಾಡುತ್ತಾ ಇನ್ನೊಂದು ಹೇಳೋದಾದರೆ ಅವರು ಕೇಳೋದಿಲ್ಲ. ಆದರೆ ನಮ್ಮ ಜೀವನದ ಮುಖಾಂತರ ನಾವು ಪ್ರಾರ್ಥಿಸುವುದನ್ನು ಕಲಿಸಬೇಕಾಗಿದೆ, ನಾವು ಕ್ಷಮಿಸುವಂಥದ್ದನ್ನು ಕಲಿಸಬೇಕಾಗಿದೆ, ನಾವು ಪಶ್ಚಾತ್ತಾಪ ಪಡುವುದನ್ನು ಅವ್ರು ನೋಡಬೇಕು. ಅಂದರೆ ಈ ವಿಷಯಗಳು ನಮ್ಮ ಜೀವನದಲ್ಲಿ ಅವ್ರು ನೋಡಬೇಕು. ಏನು? ನಮ್ಮ ಜೀವನದಲ್ಲಿ ಅವರು ಪ್ರಾರ್ಥನೆ ನೋಡಬೇಕು, ಆರಾಧನೆ ನೋಡಬೇಕು, ದೇವರ ವಾಕ್ಯವನ್ನು ಓದುವಂಥದ್ದು, ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು ನೋಡಬೇಕು. ಇತರನ್ನು ನಾವು ತಪ್ಪುಗಳು ಮಾಡಿದಾಗ ಅವರ ವಿಷಯದಲ್ಲಿ ಕ್ಷಮಿಸುವಂಥ ಸ್ವಭಾವ ಅವರು ನಮ್ಮಲ್ಲಿ ನೋಡಬೇಕಾಗಿದೆ. ಅಷ್ಟು ಮಾತ್ರ, ಕೆಲವು ಸಾರಿ ಮನುಷ್ಯರಾಗಿರುವಂಥ ನಾವು ತಪ್ಪುಗಳು ಮಾಡಿದಾಗ ದೇವರ ಹತ್ರ ಪಶ್ಚಾತ್ತಾಪ ಪಡುವುದನ್ನು ಸಹ ಮಕ್ಕಳು ನಮ್ಮ ಜೀವನದಲ್ಲಿ ಅವರು ಗಮನಿಸಬೇಕಾಗಿದೆ. ಇದಕ್ಕೆ ವಿರುದ್ಧವಾಗಿ ಒಂದು ವೇಳೆ ನಾವು ಇದಕ್ಕೆಲ್ಲ ಪ್ರಾರ್ಥನೆ ಇಲ್ಲದ ಜೀವನ, ಕಪಟ ಸ್ವಭಾವವನ್ನು ಹೊಂದಿಕೊಂಡು ಇತರನ್ನು ಕ್ಷಮಿಸದೆ ದ್ವೇಷವನ್ನು ಇಟ್ಕೊಂಡು ಈ ರೀತಿಯಾದ ಜೀವನವನ್ನು ಮಾಡೋದಾದರೆ ಖಂಡಿತವಾಗಿಯೂ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಕಪಟ ಜೀವನ ಅವರ ನಂಬಿಕೆಯನ್ನು ಹಾಳು ಮಾಡುವಂಥದ್ದಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಹಾಗಾದರೆ ಬಲವಾಗಿ ಚೇಂಜ್ ಆಗಬೇಕಾಗಿರುವಂಥ ವಿಷಯಗಳೇನೆಂಬುದಾಗಿ ನೋಡುವಾಗ ಕುಟುಂಬ ಪ್ರಾರ್ಥನೆಯನ್ನು ಒಂದು ವೇಳೆ ಇಲ್ಲದಿದ್ದರೆ ಇವತ್ತು ಪುನಃಸ್ಥಾಪನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಿದ್ದಾನೆ. ದೇವರ ಕಾರ್ಯಕ್ರಮಗಳನ್ನು, ದೇವರು ಮಾಡಿರುವಂಥ ಶ್ರೇಷ್ಠವಾದ ನನ್ನ ಜೀವನದಲ್ಲಿ ನಾವು ಹುಟ್ಟು ಬೆಳೆದಾಗಲಿಂದ
ನಮಗೆ ಎಷ್ಟೊಂದು ಉಪಕಾರಗಳು ಮಾಡಿರ್ತಾನೆ. ಆ ಉಪಕಾರಗಳನ್ನು ಮಕ್ಕಳಿಗೆ ಸಾಕ್ಷಿ ಮುಖಾಂತರ ಮಕ್ಕಳೊಟ್ಟಿಗೆ ಹಂಚಿಕೊಳ್ಳುವ ತಂದೆಗಳಾಗಿರಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವು ವಿಷಯಗಳು ಮನೆಯಲ್ಲಿ ಬರುವಂಥ ಕೆಲವು ವಿಷಯಗಳನ್ನು ಮಕ್ಕಳ ಮುಖಾಂತರ ಸ್ಪಷ್ಟವಾಗಿ ಗಮನಿಸಿ ಅದು ಯಾವುದು ಶ್ರೇಷ್ಠದು ಯಾವುದು ತಪ್ಪು ಎಂಬುದಾಗಿ ಅವರನ್ನು ಎಚ್ಚರಿಸಬೇಕಾಗಿರುವಂಥ ತಂದೆಗಳಾಗಿರಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಒಂದು ಸಣ್ಣ ಆತ್ಮೀಯ ಬದಲಾವಣೆಗಳನ್ನು ಸಹ ನಾವು ಮಕ್ಕಳ ವಿಷಯದಲ್ಲಿ ಗಮನಿಸುವಂಥ ತಂದೆಗಳಾಗಿರಬೇಕು. ಅಷ್ಟೇ ಅಲ್ಲರಿ, ಶಾಶ್ವತವಾದ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಬೇಕು. ಯಾಕಂದರೆ ಈ ಒಂದು ಪ್ರಪಂಚದಲ್ಲಿ ತಂದೆ ತಾಯಿಗಳಾಗಿ ನಾನು ಇವತ್ತು ಹೇಳಲಿಕ್ಕೆ ಪ್ರಾಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟವಂತ ಮಾಹಿತಿ ಎಂಬುದಾಗಿ ನೋಡುವಾಗ ತಂದೆ ತಾಯಿಗಳಾಗಿರುವಂಥ ನಾವುಗಳು ಎಷ್ಟೋ ಕಷ್ಟಪಡ್ತೇವೆ ಮಕ್ಕಳಿಗೋಸ್ಕರ. ಬೆಳಗಿನಿಂದ ಸಾಯಂಕಾಲವರೆಗೂ ಅನೇಕ ರೀತಿ ದುಡಿದು ಕಷ್ಟಪಟ್ಟು ಅವರಿಗೆ ಒಂದು ಶ್ರೇಷ್ಠವಾದ ಜೀವನವನ್ನು ಕೊಡಬೇಕೆಂಬ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಅದಿರುತ್ತೆ. ಅದೇ ಯಾಕೆ ಯೇಸು ಸ್ವಾಮಿ ಕೂಡ ಹೇಳ್ತಾನೆ, ಕೆಟ್ಟವರಾಗಿರುವಂಥ ನೀವೇ ನಿಮ್ಮ ಮಕ್ಕಳಿಗೋಸ್ಕರ ಅಷ್ಟು ಆಲೋಚನೆ ಮಾಡಿದ ಪರಲೋಕ ತಂದೆ. ಅಂದರೆ ಇದು ನಾನು ಏನಕ್ಕೆ ಹೇಳಕ್ಕೆ ಹೊರಟಿದ್ದೀನಿ ಎಂಬುದಾಗಿ ನೋಡುವಾಗ ಯಾವ ತಂದೆ ತಾಯಿಯೂ ಸಹ ಇಲ್ಲಿ ಕೆಟ್ಟವರು ಇಲ್ಲರಿ. ಎಲ್ಲ ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ಅವರು ಸರಿ ಇಲ್ಲದಿದ್ದರೂ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಬೇಕಾಗಿರುವಂಥ ಆಸ್ತಿ ಪಾಸ್ತಿಗಳನ್ನು, ಬೇಕಾಗಿರುವಂಥ ವಿದ್ಯಾಭ್ಯಾಸವನ್ನು, ಬೇಕಾಗಿರುವಂಥ ಎಲ್ಲ ಒಂದು ಸ್ಥಾನಮಾನವನ್ನು, ಒಂದು ಸೊಸೈಟಿಯಲ್ಲಿ ಒಂದು ಒಳ್ಳೆಯ ಹೆಸರನ್ನು, ಮನೆಯನ್ನು ಎಲ್ಲ ಕೊಡಬೇಕೆಂಬುದಾಗಿ ಆಸೆ ಪಡುವಂಥ ತಂದೆಗಳು ಇವತ್ತು ಪ್ರಪಂಚದಲ್ಲಿ ನಾವು ನೋಡಬಹುದು. ಆದರೆ ಒಂದು ಗಮನಿಸ್ರಿ, ಇದೆಲ್ಲ ಕೊಡುವಂಥದ್ದು ಒಳ್ಳೆಯದೇ, ತಪ್ಪಿಲ್ಲ. ಆದರೆ ಇದು ಯಾವುದೂ ಕೂಡ ಪರಲೋಕಕ್ಕೆ ಕರೆದೊಯ್ಯುವಂಥ ಶಕ್ತಿ ಇವ್ಯಾವುದಕ್ಕೂ ಇಲ್ಲ. ಆದರೆ ಅದಕ್ಕೆಲ್ಲದಕ್ಕಿಂತ ಮೇಲಾದದ್ದು, ಅದಕ್ಕೆಲ್ಲದಂಥ ಬೇಕಾಗಿರುವಂಥದ್ದು, ಇದು ಜೊತೆಗಾಗಿ ಶ್ರೇಷ್ಠವಾಗಿದ್ದು ಯಾವುದೆಂಬುದಾಗಿ ನೋಡುವಾಗ ಕ್ರಿಸ್ತನ ಮಾರ್ಗದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸುವಂಥದ್ದು ಪ್ರಿಯರೇ. ಅದಕ್ಕೋಸ್ಕರ ಇವತ್ತು ಕ್ರೂಜಿತನಾಗಿರುವಂಥ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತ ನಿನ್ನನ್ನು ನನ್ನನ್ನು ಕರೀತಾ ಇದ್ದಾನೆ. ಹಾಗಾದರೆ ಇವತ್ತು ನಿಜವಾಗಲೂ ನಮ್ಮ ಮಕ್ಕಳನ್ನು ಆ ರೀತಿಯಾಗಿ ನಡೆಸ್ತಾ ಇದ್ದೇವಾ? ಒಂದು ದಿನ ಸಮಯ ಬರುತ್ತೆ, ಆ ಒಂದು ಯೇಸು ಕ್ರಿಸ್ತನ ಸಿಂಹಾಸನದಲ್ಲಿ, ಅಂದರೆ ನಾವು ಆತನ ಮುಂದೆ ನಿಂತ್ಕೊಂಡುವಾಗ ನಿಮ್ಮ ಮಕ್ಕಳು ನನ್ನ ಕಡೆಗೆ ನೀನು ಬೆಳೆಸಿದೆಯಾ ಎಂಬುದಾಗಿ ಅವರನ್ನು ಆತ್ಮಗಳನ್ನು ಕಾಯ್ದುಕೊಂಡಿದೆ ಎಂಬುದಾಗಿ ಕೇಳುವಾಗ ನಮ್ಮ ಹತ್ರ ಯಾವ ಉತ್ತರ ಇರಬಹುದು ಪ್ರಿಯರೇ? ಗಮನಿಸಿಕೊಳ್ಳ್ರಿ. ಎಂದು 78ನೇ ಕೀರ್ತನೆ ಒಂದು ತಲೆಮಾರುಗಳ ಕರೆಯು, ಅವರು ಅಂದರೆ ಹೇಳಬೇಕಾದ ವಿಷಯಗಳನ್ನು ಮರೆತು ಹೋದಾಗ ಅಲ್ಲಿ ಏನು ತಪ್ಪಿ ಹೋಗಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಆ ತಲೆಮಾರುಗಳಿಗೆ ತಿರುಗಿ ಆಸಾಫನ್ನು ಕರೀತಾ ಇದ್ದಾನೆ, ಎಲ್ಲರೂ ನೀವು ಮಾಡಿರುವಂಥ ಕಾರ್ಯಗಳನ್ನು ವಿವರಿಸಿರಿ ಮಕ್ಕಳಿಗೆ ಎಂಬುದಾಗಿ. ಅದೇ ರೀತಿಯಲ್ಲಿ 18ನೇ ಕೀರ್ತನೆ ಯೇಸು ಕ್ರಿಸ್ತನ ಒಂದು ಮಕ್ಕಳನ್ನು ತಿರಸ್ಕಾರ ಮಾಡಬೇಡ್ರಿ, ಅವರು ಎಷ್ಟು ಪ್ರಾಮುಖ್ಯವಾಗಿದೆ. ಒಂದು ಆತ್ಮವು ಸಹ ದೇವರ ದೃಷ್ಟಿಯಲ್ಲಿ ಆ ಒಂದು ಆತ್ಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಎಂಬುದಾಗಿ, ಉಪಮಾನದ ರೀತಿಯಲ್ಲಿ ತಪ್ಪಿದ ಹೋದ 99 ಕುರಿಗಳ ಕುರಿತು ಒಂದು ಕುರಿತುಗೋಸ್ಕರ ಆತನು ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾನೆ. ಹಾಗಾದರೆ ಶಿಲುಬೆಯಲ್ಲಿ ಆತನೆಲ್ಲವನ್ನು ಮಾಡಿ ತನ್ನ ತ್ಯಾಗ, ತನ್ನ ಪ್ರೀತಿ, ತನ್ನ ಸಹನೆ ಎಲ್ಲವನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ, ಮಾರ್ಗವನ್ನು ನಮಗೆ ನಿರ್ದೇಶನ ಮಾಡಿದ್ದಾನೆ ಪ್ರಿಯರೇ. ನಮ್ಮ ಮನೆ ಇವತ್ತು ಪರಲೋಕಕ್ಕೆ ಹೋಗುವಂಥ ತರಬೇತಿ ಕೊಡುವ ಸ್ಥಳವಾಗಿದೆಯಾ, ಅಥವಾ ಆತ್ಮೀಯ ಗೊಂದಲಗಳನ್ನು ಉಂಟು ಮಾಡುವಂಥ ತಂದೆಗಳಾಗಿ ಕುಟುಂಬವಾಗಿ ನಾವಿದ್ದೀವಾ? ತಂದೆಗಳಾಗಿರುವಂಥ ನಮಗೆ ಕರೆಸ್ತಾನೆ ಇವತ್ತು ಸ್ಪಷ್ಟವಾಗಿ ಪ್ರಶ್ನೆ ಮಾಡ್ತಿದ್ದಾನೆ ಪ್ರಿಯರೇ. ತಂದೆ ತಾಯರು ನೋಡ್ರಿ, ಇಲ್ಲಿ ಗಮನಿಸ್ರಿ, ಶಿಲುಬೆಯ ಒಂದು ಬೆಳಕಿನಲ್ಲಿ, ಶಿಲುಬೆಯ ನೆರಳಲ್ಲಿ, ಶಿಲುಬೆಯ ಹೆಜ್ಜೆಯಲ್ಲಿ ಆ ಒಂದು ಕುಟುಂಬವನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು ನಿಜವಾಗಲೂ ನಾವು ನಡೆಸ್ಕೊಂಡು ಹೋಗೋದಾದರೆ ಖಂಡಿತವಾಗಿಯೂ ಈ ಲೋಕ ರೀತಿಯಲ್ಲಿ ಏನು ಕೊಟ್ಟರು ಎಲ್ಲ ಕೊಡಬೇಕು. ಆದರೆ ವಿದ್ಯಾಭ್ಯಾಸ, ಆಸ್ತಿ ಎಲ್ಲ ಮಾಡೋದು ಅದಕ್ಕಿಂತ ಶ್ರೇಷ್ಠವಾಗಿ ಮೂಲಭೂತ ಪ್ರಾಮುಖ್ಯವಾಗಿರುವಂಥ ಇಟ್ ಈಸ್ ಅ ಮ್ಯಾಂಡೇಟ್ರಿ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಟೀಚ್ ಅವರ್ ಚಿಲ್ಡ್ರನ್ ಇನ್ ಟು ದ ವರ್ಡ್ ಆಫ್ ದಿ ಗಾಡ್. ನಮ್ಮ ಮಕ್ಕಳನ್ನು ವಾಕ್ಯದಲ್ಲಿ ಅವರನ್ನು ಬೆಳೆಸುವಂಥದ್ದು, ಕರ್ತನ ಮಾರ್ಗದಲ್ಲಿ ನಡೆಸುವಂಥದ್ದು, ಅದು ಬಹಳ ಪ್ರಾಮುಖ್ಯವಾಗಿರುವಂಥ ವಿಷಯ ಎಂಬುದಾಗಿ ಇವತ್ತು ನೋಡಬೇಕು. ಅದೇ ಕ್ರಿಸ್ತನ ಉದ್ದೇಶ, ಕ್ರಿಸ್ತನ ಕರೆಯುವಿಕೆ. ಇವತ್ತು ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಕರೆಯು ತಂದೆ ತಾಯಿಗಳಾಗಿರುವಂಥ ನಿನಗೂ ನನಗೂ. ಹಾಗಾದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ನಮ್ಮ ಜೀವನ ಯಾವ ರೀತಿಯಲ್ಲಿದೆ? ಇಲ್ಲಿವರೆಗೂ ಸಮಯ ಕೊಟ್ಟಿಲ್ಲ ಮಕ್ಕಳಿಗೆ? ಇಲ್ಲಿವರೆಗೂ ಅವ್ರಿಗೋಸ್ಕರ ನೀನು ಆತ್ಮೀಯ ರೀತಿಯಲ್ಲಿ ಬೆಳೆಸಿಲ್ವಾ? ನಿನ್ನ ಜೀವನದಲ್ಲಿ ಮಾಡಿರುವಂಥ ಸಾಕ್ಷಿಗಳನ್ನ ಅವ್ರಿಗೆ ಹಂಚಿಕೊಟ್ಟಿಲ್ವಾ? ವಾಕ್ಯವು ಅನೇಕ ಸಾರಿ ನೋಡ್ತಾ ಇದ್ದಾವೆ. ಕೂಡುವಾಗಲೂ, ಎದ್ದೇಳುವಾಗಲೂ, ಮಲಗುವಾಗಲೂ ಅದನ್ನು ವಿವರಿಸಿ ಎಂಬುದಾಗಿ ನೋಡ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಎಷ್ಟೆಲ್ಲ ನಾವು ಕಾರ್ಯಗಳನ್ನ ಅವ್ರಿಗೆ ವಿವರಿಸ್ತಾ ಇದ್ದೇವೆ. ಇವೆಲ್ಲವನ್ನು ಗಮನಿಸಿಕೊಳ್ಳೋಣ. ಇವತ್ತು ಅನೇಕ ತಂದೆ ತಾಯಿಗಳು ಮಕ್ಕಳು ಕೆಟ್ಟು ಹೋಗಿದ್ದಾರೆ ಎಂಬುದಾಗಿ ಚಿಂತೆಯಲ್ಲಿದ್ದಾರೆ. ಅದಕ್ಕೆ ಕಾರಣ ಏನೆಂಬುದಾಗಿ ತಿಳ್ಕೊಳ್ಳೋಣ. ಯೇಸು ಕ್ರಿಸ್ತನ ಸಹನೆ, ಪ್ರೀತಿ, ತ್ಯಾಗವನ್ನು ಅವರ ಜೀವನದಲ್ಲಿ, ನಮ್ಮ ಜೀವನದ ಮುಖಾಂತರ ಪ್ರತಿಬಿಂಬಿಸಿ ಮತ್ತೆ ಅವರನ್ನು ಕ್ರಿಸ್ತನ ಕಡೆಗೆ ಕರ್ಕೊಂಡು ಬರುವಂಥ ಕಾರ್ಯವನ್ನು ತಂದೆ ತಾಯಿಗಳಾಗಿ ನಾವು ಮಾಡೋಣ ಪ್ರೇರೆ. ಒಂದು ವೇಳೆ ಯಾವ ರೀತಿಯಾದ ಒಂದು ತಂದೆ ತಾಯಿಗಳು ಇಲ್ಲಿ ಕೆಟ್ಟು ಹೋಗಿರುವಂಥ ಮಾರ್ಗದಲ್ಲಿರುವ ಮಕ್ಕಳು, ಅಯ್ಯೋ ಇವತ್ತು ನಮ್ಮ ಮಾತು ಕೇಳ್ತಾ ಇಲ್ಲ, ಪೂರ್ತಿಯಾಗಿ ಲೋಕದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಆ ಒಂದು ಚಿಂತೆಯಲ್ಲಿರುವ ತಂದೆ ತಾಯಿಗಳು ಇವತ್ತು ವಾಕ್ಯವನ್ನು ಕೇಳ್ತಾ ಇದ್ದಾರೆ ಪ್ರೇರೆ. ದೇವರ ವಾಕ್ಯ ನಿನ್ನೊಟ್ಟಿಗೆ ಮಾತನಾಡ್ತಾ ಇದೆ.
ಖಂಡಿತವಾಗಿಯೂ ದೇವರು ಬಿಡುವಂಥ ದೇವರಲ್ಲ. ಇವತ್ತಿಗೂ ಆತನು ನಮಗೆ ಅವೈಲೇಬಲ್ ಇದ್ದಾನೆ. ನೀನು ಕೇಳುವುದಾದರೆ ನಿನ್ನ ಪ್ರೀತಿಯ ಮುಖಾಂತರ ಯೇಸು ಕ್ರಿಸ್ತನು ಮಾಡಿರುವ ತ್ಯಾಗಪೂರ್ಣ ಕಾರ್ಯಗಳನ್ನು ನಿನ್ನ ಮಕ್ಕಳಿಗೆ ವಿವರಿಸಿ ಸಮಯವನ್ನು ಕೊಟ್ಟು ಪ್ರಾರ್ಥನೆ ಮುಖಾಂತರ ನಿನ್ನ ಜೀವನದ ಮುಖಾಂತರ ನೀನು ಮಾಡಿ ತೋರಿಸಿದರೆ ಸಮಯವು ಬರುತ್ತೆ ಮತ್ತು ಅವರು ಪುನಃಸ್ಥಾಪನೆ ಹೊಂದಿಕೊಳ್ಳುವಂಥ, ಅಂದರೆ ದೇರ್ ಗೋಯಿಂಗ್ ಟು ರಿಸ್ಟೋರ್ ವಾಟ್ ಎವರ್ ದೆ ಲಾಸ್ಟ್. ಆತ್ಮೀಯ ಜೀವನದಿಂದ ಡ್ರಿಫ್ಟ್ ಆಗಿರುವಂಥ ಮಕ್ಕಳು ತಿರ್ಗ ಮತ್ತೆ ಆತನೊಟ್ಟಿಗೆ ಪುನಃಸ್ಥಾಪನೆ ಹೊಂದಿಕೊಳ್ಳಲಿಕ್ಕೆ ಸಮಯವು ಅದು ಖಂಡಿತವಾಗಿ ಆಗುವಂಥದ್ದಾಗಿದೆ. ಹಾಗಾದರೆ ಆ ಕಾರ್ಯಗಳನ್ನು ದೇವರು ನಮ್ಮೆಲ್ಲರ ಜೀವನದಲ್ಲಿ ಮಾಡಲಿ. ನಮ್ಮ ಮಕ್ಕಳನ್ನು ಬೆಳೆಸಲಿಕ್ಕೆ ಬೇಕಾಗಿರುವಂಥ ಎಲ್ಲ ಶ್ರೇಷ್ಠವಾದ ಜ್ಞಾನ, ಎಲ್ಲ ವಿಷಯಗಳನ್ನು ಕರ್ತನ ತಾನು ನಮಗೆ ಒದಗಿಸಿಕೊಳ್ಳಿ ಎಂಬುದಾಗಿ ಹೇಳುತ್ತಾ ಈ ವಾಕ್ಯವನ್ನು ಆಶೀರ್ವಾದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಆಮೇನ್.